Okay, here question number is still 71. The geometry of the atoms in the species PCl4 is best described as ಅಂತ indicate ಮಾಡಿದ್ದಾರೆ. ಅಲ್ಲಿ ಬರ್ಕೋಬೇಡ್ರಿ ಒಂದು ಲೈನ್. It's having 4 lone pairs, no lone pair, no lone pair. So sp3 hybridization. So sp3 hybridization. Geometry tetrahedral. Geometry tetrahedral. Okay. Option 1 is correct. Okay. Sir, ಹೇಗೆ ಹೇಳ್ತೀರಾ? ನಿಮಗೆ ಗೊತ್ತಿದೆ ಫಾಸ್ಫರಸ್ ಟೆಟ್ರಾಕ್ಲೋರೈಡ್ ಇದೆ ಅಂದ್ರೆ ಸ್ಟ್ರಕ್ಚರ್ ಈ ರೀತಿ ಬರುತ್ತೆ. It's depend upon how many bond pairs are there. If only bond pairs are there, no lone pair means tetrahedral according to VSEPR theory. Next question number 72 observe ಮಾಡಿ. Which pair of substances will have the most similar geometry? ನೋಡಿ SO3 and CO3 2 minus ಏನಿದೆಯಲ್ಲ ಟ್ರೈಗೋನಲ್ ಪ್ಲೇನಾರ್ ಇರುತ್ತೆ. ಆಪ್ಷನ್ 3 ನಲ್ಲಿ ಇದೆಯಲ್ಲ, ಆಪ್ಷನ್ 3 ಬರ್ಕೊಳ್ಳಿ. ಅದು ಆಪ್ಷನ್ 3 ನಲ್ಲಿ ಅವೆರಡು ಕೂಡ ಟ್ರೈಗೋನಲ್ ಪ್ಲೇನಾರ್. ನೆಕ್ಸ್ಟ್ SO4 2 minus ಇದೆಯಲ್ಲ, SO4 2 minus ಟ್ರೈಗೋನಲ್ ಪಿರಾಮಿಡಲ್. SO4 2 minus ಏನದು? ಟ್ರೈಗೋನಲ್ ಪಿರಾಮಿಡಲ್. ನೆಕ್ಸ್ಟ್ ಆನ್ಸರ್ ಬಂದ್ರೆ SO3 CO3 2 minus ಇವೆರಡು ಕೂಡ ಟ್ರೈಗೋನಲ್ ಪ್ಲೇನಾರ್. ಅಬ್ಸರ್ವ್ ಮಾಡ್ಕೊಂಡಿರಿ. ಸರ್ ಇದು ಯಾವ ತರ ಸ್ಟ್ರಕ್ಚರ್ ಗಳನ್ನ ಬರೀತಕ್ಕಂಥದ್ದು ಅಂದ್ರೆ ಬೈ ಯೂಸಿಂಗ್ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಓಕೆ, ಯು ಪ್ರಾಕ್ಟೀಸ್ ಲೆವಿಸ್ ಡಾಟ್ ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್ ಒನ್ 73 ಅಬ್ಸರ್ವ್ ಮಾಡಿ. ವಿಚ್ ಕಾಂಬಿನೇಷನ್ ವಿಲ್ ಗಿವ್ ದಿ ಸ್ಟ್ರಾಂಗೆಸ್ಟ್ ಅಯಾನಿಕ್ ಬಾಂಡ್ ಅಂತ ಹೇಳಿದ್ದಾರೆ. ಈ ತರ ಕ್ವಶನ್ ಆಲ್ರೆಡಿ ಬಂದಿತ್ತು. ಗ್ರೇಟರ್ ದಿ ಚಾರ್ಜ್ ಅಥವಾ ಲಾರ್ಜರ್ ಚಾರ್ಜ್ ಡೆನ್ಸಿಟಿ, ಸ್ಮಾಲರ್ ಇನ್ ಸೈಜ್. ಸೈಜ್ ಸ್ಮಾಲ್ ಇದ್ದು ಚಾರ್ಜ್ ಡೆನ್ಸಿಟಿ ಯಾವ್ದಕ್ ಜಾಸ್ತಿ ಇದೆಯೋ ಅದು ಮೋರ್ ಸ್ಟೇಬಲ್ ಆಗಿರುತ್ತೆ. ಆಪ್ಷನ್ ಚೆಕ್ ಮಾಡಿ ನೋಡೋಣ. ಜ್ಞಾನಯಾನ ಕೇಟಯಾನ ಎರಡು ಕಂಪೇರ್ ಮಾಡಬೇಕು. ಎರಡಕ್ಕೂ ಕೂಡ ಚಾರ್ಜ್ ಡೆನ್ಸಿಟಿ ಜಾಸ್ತಿ ಇರಬೇಕು. ಆಪ್ಷನ್ ಎಸ್ ವನಿತಾ. ಆಲ್ರೆಡಿ ಚಾರ್ಜ್ ಕೊಟ್ಬಿಟ್ಟಿದ್ದಾರೆ. ಅಲ್ಲೊಂದು ಲೈನ್ ಬರ್ಕೊಳ್ಳಿ. ಸ್ಮಾಲರ್ ದಿ ಸೈಜ್ ಅಂಡ್ ಮೋರ್ ಚಾರ್ಜಸ್, ಸ್ಮಾಲರ್ ದಿ ಸೈಜ್ ಮೋರ್ ಚಾರ್ಜಸ್, they will form stronger ionic bond. Smaller size and more charges, they will form a stronger ionic bond. Okay, first option ಅಲ್ಲಿ ನೋಡಿ Ca2 plus O2 minus. ಕ್ಯಾಲ್ಸಿಯಂ ಗೆ +2 ಚಾರ್ಜ್ ಇದೆ, ಆಕ್ಸಿಜನ್ ಗೆ -2 ಚಾರ್ಜ್ ಇದೆ. ಎರಡರಲ್ಲೂ ಕೂಡ ಚಾರ್ಜ್ ಡೆನ್ಸಿಟಿ ಏನಿದೆ ಜಾಸ್ತಿ ಇದೆ ಅಲ್ವಾ? ಹಾಗಾಗಿ ಮೋರ್ ಸ್ಟೇಬಲ್ ಕಾಂಪೌಂಡ್ ಬರುತ್ತೆ. ಕ್ಯಾಟಯನ್ ಇದ್ರೆ ಅದರ ಚಾರ್ಜ್ ಜಾಸ್ತಿ ಇರ್ಬೇಕು, ಆನಯನ್ ಇದ್ರೆ ಅದರ ಚಾರ್ಜ್ ಕೂಡ ಜಾಸ್ತಿ ಇರ್ಬೇಕು. ಹಾಗಿದ್ರೆ ಮೋರ್ ಸ್ಟೇಬಲ್ ಕಾಂಪೌಂಡ್ ಎಕ್ಸಿಸ್ಟ್ ಆಗ್ತಕ್ಕಂಥದ್ದು. ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್, ವಿಚ್ ಆಫ್ ದಿ ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಕಲರ್ಡ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಪ್ಯಾರಾಮ್ಯಾಗ್ನೆಟಿಕ್ ಅಂದ್ರೆ ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ಬೇಕು, ಹಾಗಿದ್ರೆ ಮಾತ್ರ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಪೊಟ್ಯಾಷಿಯಂ ಡೈಕ್ರೋಮೇಟ್ ಕೊಟ್ಟಿದ್ದಾರೆ, K2Cr2O7. ಓಕೆ, ಈಗ ನಮಗೆ ಕ್ರೋಮಿಯಂಗೆ ಆಕ್ಸಿಡೇಷನ್ ಸ್ಟೇಟ್ ಬೇಕು ಅಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡೋದು? ನಮಗೆ ಬೇಕಾಗಿರೋದನ್ನ
X ಅಂತ ಇಂಡಿಕೇಟ್ ಮಾಡ್ಕೊಳ್ಳೋಣ. ಓಕೆ, 2 potassium plus 2X plus okay 7 oxygen is equal to 0. Okay, 2 into potassium charge, oxidation state of potassium +1. yes +1 plus 2X plus 7 into oxidation state of oxygen -2. yes -2 equal to 2 plus 1 2 into plus 1 2 ne plus 2X minus 14 equal to 0. 2 plus 2X minus ಇರೋದು equal to ಇಂದ ಈಚೆ ಹೋದ್ರೆ 14. Yes, plus 14. Next 2X ಈ 2 equal to ಇಂದ ಈಚೆ ಬಂದ್ರೆ 14 minus 2. 2X 14 minus 2 12. X equal to ಏನಾಗುತ್ತೆ? 6. Yes, plus 6. Plus 6. Another oxidation state of chromium is plus 6. Okay. Atomic number of chromium ಎಷ್ಟು ಗೊತ್ತಾ? electronic configuration atomic number 24. Electronic configuration ಬಂದ್ರೆ argon 3d5 4s1 ಏನ್ರಿ 3d5 ಬರುತ್ತೆ. 3d5 4s1 here oxidation state of +6 ಅಂತಂದ್ರೆ 6 electron ನಾವು ಏನ್ ಮಾಡಬೇಕು? ರಿಮೂವ್ ಮಾಡಿ. (3d5 4s1) argon 3d5 4s1. (3d5) plus 6 converted into plus 3. Okay, here unpaired electron is there. If orbital having unpaired electron, paramagnetic. Okay, ನಿಮ್ಗೆ ಗೊತ್ತಿರಲಿ ಪ್ಯಾರಾಮ್ಯಾಗ್ನೆಟಿಕ್ ಯಾವಾಗ ಇರ್ತವೆ? ಅನ್ಪೇಯ್ಡ್ ಎಲೆಕ್ಟ್ರಾನ್ ಸಿಂಗ್ಲಿ ಅಕ್ಯುಪೈಡ್ ಆರ್ಬಿಟಲ್ ಇದ್ದಾಗ ಪ್ಯಾರಾಮ್ಯಾಗ್ನೆಟಿಕ್ ಬರುತ್ತೆ. ಬಟ್ ಇದು ಪ್ರೋಸೆಸ್ ಎಲ್ಲ ಕೂಡ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಬರುತ್ತೆ, ಅದರಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಓಕೆ, ಇದು ಪ್ಯಾರಾಮ್ಯಾಗ್ನೆಟಿಕ್ ಬಿಕಾಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್. ಬರ್ಕೊಂಡಿರಿ. Due to presence of unpaired electron, potassium dichromate is colored. Okay, next one. Number of lone pairs in XeOF4 ಅಂತ ಇದೆ. ಲೋನ್ ಪೇರ್ಸ್ ಎಷ್ಟಿದೆ ನೋಡಿ, ಹೇಗೆ ಬರೆಯೋದು ಅಂತ ಹೇಳಿದ್ದೆ. Xe ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? Xe ಸುತ್ತ ನಿಮಗೆ ಗೊತ್ತಿದೆ, xenon is octet structure, 8 electrons around the yes xenon. Xe ಫಾರ್ಮುಲಾ ಕೊಟ್ಟಿರೋದು ನೋಡಿ, ಏನ್ ಕೊಟ್ಟಿದ್ದಾರೆ? ಫಾರ್ಮುಲಾ ಕೊಟ್ಟಿರ್ತಕ್ಕಂಥದ್ದು XeOF4 ಅಲ್ವಾ? XeOF4 F okay, double bond O XeOF4 ಆಕ್ಸಿಜನ್ ಗೆ 2 ವೇಲೆನ್ಸಿ, ಫ್ಲೋರಿನ್ ಗೆಲ್ಲ 1 ವೇಲೆನ್ಸಿ. ರಿಮೈನಿಂಗ್ ಎಷ್ಟು ಲೋನ್ ಪೇರ್ ಇದೆ ಚೆಕ್ ಮಾಡಿ. 2 sir. 2 ಲೋನ್ ಪೇರ್. 1 sir. 1 ಲೋನ್ ಪೇರ್. ಎಲೆಕ್ಟ್ರಾನ್ಸ್ ಎಷ್ಟು ಅಂದಾಗ 2 ಅಂತ ಹೇಳಬೇಕು, ಪೇರ್ ಅಂತ ಹೇಳಿದಾಗ 1 ಪೇರ್ ಅಲ್ವಾ? 1 ಲೋನ್ ಪೇರ್. Option 2 sir.
Yes, option 2 is correct. Next 76 ನೋಡಿ, according to molecular orbital theory. ಓಕೆ, ನೀವೇನು ಯಾವ್ದು ಏನ್ ಚೆಕ್ ಮಾಡ್ಬೇಕು ಗೊತ್ತಾ? O2 ಪ್ಲಸ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೋಬೇಕು, ಏನ್ ಬರುತ್ತೆ ಅಂತ MOT ನಲ್ಲಿ. ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳಿಯುತ್ತೋ ಇಲ್ಲ ಅಂತ ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಅನ್ಪೇರ್ಡ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್, ಅನ್ಪೇರ್ಡ್ ಇರ್ಲಿಲ್ಲ ಅಂದ್ರೆ ಡಯಾಮ್ಯಾಗ್ನೆಟಿಕ್. ಮತ್ತೆ O2 ಪ್ಲಸ್ ಮತ್ತೆ O2 ಎರಡಕ್ಕೂ ಕೂಡ ಬಾಂಡ್ ಆರ್ಡರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಎರಡು ಸೇಮ್ ಇದೆಯೋ ಅಥವಾ ವೇರಿಯೇಷನ್ ಆಗ್ತಾ ಇದೆಯೋ ಅಷ್ಟು ಚೆಕ್ ಮಾಡಿ 4 ಆಪ್ಷನ್ಸ್ ಇದೆ. ಆಪ್ಷನ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ಏನ್ರಿ, ಕೌಂಟ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, write the electronic configuration. If greater than 14 electron, one electronic configuration is there. If less than 14 electron, another electronic configuration is there. ಬರ್ದ ಆನ್ಸರ್ ಮಾಡಿ ನೋಡೋಣ, ಆಗುತ್ತಾ? Option 1, sir. Yes, option 1, O2 plus is paramagnetic because presence of unpaired electron. Next, bond order is greater than oxygen. ಎರಡಕ್ಕೂ ಚೆಕ್ ಮಾಡಿ. O2 ಪ್ಲಸ್ ಮತ್ತೆ O2 ಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು, ಅಥವಾ ಬಾಂಡ್ ಆರ್ಡರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈಗ ತಾನೇ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ಬೋದು. ಯಾಕಂದ್ರೆ ಇದನ್ನ ಈ ತರ ಸುಮಾರು ಟೈಮ್ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ ಕೂಡ. ಬರ್ಕೋಣ, ನಿಮಗೆ ಡೌಟ್ ಏನಾದ್ರೂ ಇದ್ರೆ. O2 plus what is the atomic number of oxygen? 8, sir. 8 into ಇಲ್ಲಿ 2 ಆಕ್ಸಿಜನ್ ಕೊಟ್ಟಿದ್ದಾರೆ, ಪ್ಲಸ್ ಅಂತ ಇದೆ. ಪ್ಲಸ್ ಅಂದ್ರೆ ನಮ್ಮ ಎಲೆಕ್ಟ್ರಾನ್ ಲಾಸ್ ಮಾಡೋದಾ ಏನು ಅಥವಾ ಆಡ್ Last ಮಾಡೋದು? -1. ಲಾಸ್ ಮಾಡೋದು. ಒಂದು ಎಲೆಕ್ಟ್ರಾನ್ ನ ಲಾಸ್ ಮಾಡಿ, ರಿಮೈನಿಂಗ್ 8 2s are 16, 16 minus 1 15. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ್ದು ತಗೋಬೇಕು? More than 40. Yes, more than 14 electrons. Sigma 1s less than sigma star 1s, sigma 2s less than sigma star 2s, sigma 2pz next less than pi 2px equal to pi 2py less than pi star 2px equal to pi star 2py less than sigma star 2pz. This is the electronic configuration for greater than 14 electrons. Okay, electrons of fill ಮಾಡಿ 15 electrons ಅನ್ನ 2 4 6 8 10 11 12 13 14 ಅಂದ್ರೆ 2 2. ರಿಮೈನಿಂಗ್ ಎಷ್ಟು ಎಲೆಕ್ಟ್ರಾನ್ ನೋಡ್ಕೊಳ್ತು? 1, sir. 1, sir. yes, 1 ಎಲೆಕ್ಟ್ರಾನ್ ಇದೆ. ಓಕೆ, ಇದು ನನಗೆ ಅವಶ್ಯಕತೆ ಇಲ್ಲ, ಅದನ್ನ ರಿಮೂವ್ ಮಾಡ್ತೀನಿ. ಇರೋದು 1 ಎಲೆಕ್ಟ್ರಾನ್. ಓಕೆ, ನಿಮಗೆ ಗೊತ್ತಿರಲಿ, ಸಿಂಗ್ಲಿ ಆಕ್ಯುಪೈಡ್ ಎಲೆಕ್ಟ್ರಾನ್ ಏನಾದ್ರು ಇತ್ತು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನೋಡಿ, 1 ಎಲೆಕ್ಟ್ರಾನ್ ಇದೆ, 1 ಆದ್ರೂ ಇರ್ಲಿ, ಒಟ್ಟು ಸಿಂಗ್ಲಿ ಆಕ್ಯುಪೈ ಎಷ್ಟೇ ಇರಲಿ, ಅದು ಏನಾಗಿರುತ್ತೆ? ಪ್ಯಾರಾಮ್ಯಾಗ್ನೆಟಿಕ್. ಓಕೆ, ಬಾಂಡ್ ಆರ್ಡರ್ ನ ಫೈಂಡ್ ಔಟ್ ಮಾಡೋದಾದ್ರೆ, ಬಾಂಡ್ ಆರ್ಡರ್ ಈಕ್ವಲ್ ಟು NB minus NA divided by 2. ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಎಷ್ಟಿದೆಪ್ಪ ಎಲೆಕ್ಟ್ರಾನ್ಸ್? 10, sir. Yes, 10 minus anti bonding. 5, sir. Yes, 5. 5, sir. Divided by 2 ಎಷ್ಟಾಯ್ತು? 5 by 2. 5 by 2 ಅಂದ್ರೆ is equal to 2.5. 2.5. ನೆಕ್ಸ್ಟ್ ಯಾವ್ದು ಚೆಕ್ ಮಾಡಬೇಕು? ನೆಕ್ಸ್ಟ್ ಯಾವ್ದ್ರಿ ಮಾಲಿಕ್ಯೂಲ್? O2 ಚೆಕ್ ಮಾಡ್ಬೇಕಲ್ವಾ? O2 ಗಾದ್ರೆ ಇನ್ನೇನಾಗುತ್ತೆ? ಇನ್ನೊಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇನೆ, ಸೇಮ್ ಏನೆ. 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗುತ್ತೆ. 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಯ್ತು ಅಂದ್ರೆ ಏನ್ ಬರುತ್ತೆ? 10 minus 6 divided by 2 ಅಂದ್ರೆ 10 minus 6 ಅಂದ್ರೆ ಎಷ್ಟಾಯ್ತು? 4 divided by 2 ಎಷ್ಟಾಯ್ತು? ಬಾಂಡ್ ಆರ್ಡರ್ 2 ಆಯ್ತು. ಹಾಗಾಗಿ ಬಾಂಡ್ ಆರ್ಡರ್ ಆಫ್ O2 ಪ್ಲಸ್ ನಾನು ಇದು O2 ಗೆ ಕನ್ಸಿಡರ್ ಮಾಡೋದು. O2 ಪ್ಲಸ್ ಇಸ್ ಗ್ರೇಟರ್ ದನ್ O2. Okay, understood? Yes, sir. Okay,
ಯಾರಿಗೆ ಅರ್ಥ ಆಗಿಲ್ಲ ಇನ್ನೊಂದು ಟೈಮ್ ಬೇಕಾದ್ರೆ ಹೇಳ್ತೀನಿ. ಅಂಡರ್ಸ್ಟುಡ್ ದಿಸ್ ಒನ್? ರಿಮೈನಿಂಗ್ ಮೆಂಬರ್ಸ್? Yes, sir. Okay. Next, question number 77 observe ಮಾಡಿ. The correct order of OO bond length O2, H2O2 and O3. ಈ ಕ್ವಶನ್ ಎಲ್ಲ ಆಲ್ರೆಡಿ ಬಂದಿದೆ. ಆನ್ಸರ್ ಮಾಡಿ ನೋಡೋಣ. Option 1, sir. Option 1. Option 1 na? Option 4, sir. Yes, option 4. ಏನಕ್ಕೆ? H2O2 ಎಲ್ಲ ಸಿಂಗಲ್ ಬಾಂಡ್ ಇದಾವೆ. H2O2. ನೆಕ್ಸ್ಟ್ ಅದಾದ ನಂತರ O3 ಒಂದು ಡಬಲ್ ಬಾಂಡ್ ಒಂದು ಸಿಂಗಲ್, ಅಂದ್ರೆ ಪಾರ್ಷಿಯಲ್ ಡಬಲ್ ಬಾಂಡ್ ಇದೆ. ನೆಕ್ಸ್ಟ್ ಅದಾದ ನಂತರ O2 ಪ್ಯೂರ್ ಡಬಲ್ ಬಾಂಡ್ ಇದೆ. ಇದು ಪಾರ್ಷಿಯಲ್, ಇದು ಪ್ಯೂರ್ ಡಬಲ್ ಬಾಂಡ್. ಪಾರ್ಷಿಯಲ್ ಅಂದ್ರೆ ಡಬಲ್ ಬಾಂಡ್ ಗಿಂತ ಕಡಿಮೆ. ಯಾವ್ದ್ರಲ್ಲಿ ಡಬಲ್ ಬಾಂಡ್ ಆರ್ಡರ್ ಜಾಸ್ತಿ ಇರುತ್ತೆ, ಬಾಂಡ್ ಲೆಂತ್ ಅದರಲ್ಲಿ ಕಡಿಮೆ ಇರುತ್ತೆ ಅಂತ. ಬಾಂಡ್ ಆರ್ಡರ್ ಯಾವ್ದ್ರಲ್ಲಿ ಜಾಸ್ತಿ ಇದೆ? ಆಕ್ಸಿಜನ್ ಅಲ್ಲಿ ಜಾಸ್ತಿ ಇದೆ ಬಾಂಡ್ ಆರ್ಡರ್. ಹಾಗಾಗಿ ಬಾಂಡ್ ಲೆಂತ್ ಇಸ್ ಲೆಸ್ ಇನ್ O2. Okay, compared to O3. Here O3 partial double bond is there. ಪಾರ್ಷಿಯಲ್ ಡಬಲ್ ಬಾಂಡ್ ಅಂದ್ರೆ ಬಾಂಡ್ ಆರ್ಡರ್ ಜಾಸ್ತಿ ಇದೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರಿ? ಸಿಂಗಲ್ ಬಾಂಡಿಗೆ ಕಂಪೇರ್ ಮಾಡಿದ್ರೆ. ಓಕೆ, ಹಾಗಾಗಿ ಆಪ್ಷನ್ 4 ಇಸ್ ಕರೆಕ್ಟ್. ಬಾಂಡ್ ಆರ್ಡರ್ ಏನಾದ್ರು ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ. ಲೆಸ್ ಬಾಂಡ್ ಲೆಂತ್ ಯಾವ್ದ್ರಲ್ಲಿದೆ? ಆಕ್ಸಿಜನ್ ಅಲ್ಲಿ ಲೆಸ್ ಬಾಂಡ್ ಲೆಂತ್, ಬಿಕಾಸ್ ಬಾಂಡ್ ಆರ್ಡರ್ ಇಸ್ ಹೈ. ಅದ್ರ ಉಲ್ಟಾ ಆಪೋಸಿಟ್ ಆಗಿ ನೀವು ತಗೊಂಡೋಗ್ಬೇಕು, ಬಾಂಡ್ ಆರ್ಡರ್ ಬಾಂಡ್ ಲೆಂತ್. Next, question number 78 observe ಮಾಡಿ. Main axis of a diatomic molecule is Z. Molecular orbital px and py overlap to form which of the following orbital? ನೋಡಿ, px py overlap ಆಗಕ್ಕೆ ಸಾಧ್ಯ ಇದೆ ಏನ್ರಿ? ನೋಡಿ, this is molecular axis Z ಅಂತ ಕನ್ಸಿಡರ್ ಮಾಡೋಣ. This one px. Next, this one py. ಓವರ್ಲ್ಯಾಪ್ ಆಗುತ್ತೇನ್ರಿ? No, sir. ನೋ, ನೋಡಿ, x ಆಕ್ಸಿಸ್ ಓವರ್ಲ್ಯಾಪ್ ಆಗುತ್ತೆ. px ಓವರ್ಲ್ಯಾಪ್ ಆಗುತ್ತೆ. ನೆಕ್ಸ್ಟ್ py ಇದ್ರೆ py ಜೊತೆಗೇನೆ ಓವರ್ಲ್ಯಾಪ್ ಆಗುತ್ತೆ. ಬಟ್ px ನಾಟ್ ಓವರ್ಲ್ಯಾಪ್ ವಿತ್ py. ಹಾಗಾಗಿ ಆಪ್ಷನ್ 4, sir. Option 4. No bond will form. Next one, 79 ನೋಡಿ. The molecule NSIME3. NSIME3. methyl group ಗೊತ್ತಿಲ್ಲ ನಿಮಗೆ? SiCH3 ನಾವು Me3 ಅಂತ ಇಂಡಿಕೇಟ್ ಮಾಡಿದ್ರಲ್ಲ, ಅದನ್ನ CH3. Next, this is also SiMe3 CH3 or Me3. Next, SiMe3. Here also SiMe3. Me3 ಅಂದ್ರೆ ಇದು ಆಕ್ಚುಲಿ Me3 ಅಂದ್ರೆ CH3 ಅಂತ. ನೆಕ್ಸ್ಟ್ ಒಂದು ಲೋನ್ ಪೇರ್. ಏನಾಗುತ್ತೆ? ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ ಕಡೆ ಮೂವ್ ಆಗುತ್ತೆ ಅಬ್ಸರ್ವ್ ಮಾಡಬೇಕು. ಓಕೆ, ದಿಸ್ ಲೋನ್ ಪೇರ್ ಶಿಫ್ಟೆಡ್ ಟು Si ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಅವೈಲಬಲ್ d ಆರ್ಬಿಟಲ್. ಮೂವ್ ಆಗುತ್ತೆ. ಇದು ಕೂಡ ಮೂವ್ ಆಗುತ್ತೆ. ಇಲ್ಲಿ ಕೂಡ ಮೂವ್ ಆಗುತ್ತೆ ಡೆನ್ಸಿಟಿ. ಏನಕ್ಕೆ? Silicon having available d orbital to form to making a pi bond. ಅಂದ್ರೆ ಇಲ್ಲಿ ಸಿಂಗಲ್ ಬಾಂಡ್ ಆಲ್ರೆಡಿ ಇದೆ,
ಪೈ ಬಾಂಡ್ ಫಾರ್ಮ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಯಾವಾಗ? ಅವೈಲಬಲ್ ಡಿ ಆರ್ಬಿಟಲ್ ಇದ್ದಾಗ. ಸಿಲಿಕಾನ್ ಹ್ಯಾವಿಂಗ್ ಅವೈಲಬಲ್ ಡಿ ಆರ್ಬಿಟಲ್, ಇಟ್ ಟ್ರೈ ಟು ಮೇಕಿಂಗ್ ಡಬಲ್ ಬಾಂಡ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಕ್ ಬಾಂಡಿಂಗ್ ಅಂತ ಕರಿತೀವಿ. ಫಸ್ಟ್ ಡೊನೇಟ್ ಮಾಡುತ್ತೆ, ಡೊನೇಟ್ ಮಾಡಿದ್ರೆ ಮತ್ತೆ ಏನ್ ಮಾಡುತ್ತೆ? ರಿಸೀವ್ ಮಾಡ್ಕೊಳ್ತಾ ಇರುತ್ತೆ. ಬ್ಯಾಕ್ ಡೊನೇಷನ್. ಯಾವಾಗ ಅವೈಲಬಲ್ ಡಿ ಆರ್ಬಿಟಲ್ ಇದ್ದಾಗ ಬ್ಯಾಕ್ ಬಾಂಡಿಂಗ್ ಫಾರ್ಮೇಶನ್ ಆಗುತ್ತೆ. ಸ್ಟ್ರಕ್ಚರ್ ಬರ್ಕೊಂಡ್ರ? Yes, sir. ಓಕೆ, ಅಲ್ಲಿ ಒಂದು ಲೈನ್ ಬರ್ಕೊಳ್ಳಿ. ಬ್ಯಾಕ್ ಬಾಂಡಿಂಗ್ ಡ್ಯೂ ಟು ಪ್ರೆಸೆನ್ಸ್ ಆಫ್ back bonding due to presence of silicon having empty d orbitals acts as weak base. Okay, option check ಮಾಡಿ ನೋಡೋಣ. ಒನ್ ಲೋನ್ ಪೇರ್ 3 ಬಾಂಡ್ ಪೇರ್ ಇದ್ರೆ ಜಾಮೆಟ್ರಿ ಏನು? ಆನ್ಸರ್ Trigonal planar. ಟ್ರೈಗೋನಲ್ ಪ್ಲೇನರ್ ಬರುತ್ತಾ, ಪಿರಮಿಡಲ್ ಬರುತ್ತಾ? Pyramidal, sir. ಪಿರಮಿಡಲ್ ಶೇಪ್. ಲೆವಿಸ್ ಬೇಸ್ ಅಂದ್ರೆ ಏನು? ಯಾವುದು ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೋ ಪೇರ್ ಆಫ್ ಎಲೆಕ್ಟ್ರಾನ್ ನ, ಅದನ್ನ ಲೆವಿಸ್ ಬೇಸ್ ಅಂತ ಕರಿತೀವಿ. ಯಾವ ಸ್ಪೀಸೀಸ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಡೊನೇಟ್ ಮಾಡುತ್ತೋ Lewis acid. ಎಸ್, ನೋಡ್ಕೋಬೇಕು. ಲೆವಿಸ್ ಆಸಿಡ್, ಲೆವಿಸ್ ಬೇಸ್ ಅಂತ. Okay, next one ನೋಡಿ. Question number 80. According to BSEPR, what are the bond angles in NH3, H2O and SF6? Almost ನಮಗೆ NH3 ಸಿಮಿಲರ್ ಆಗಿ ಗೊತ್ತಿದೆ. ಬಾಂಡ್ ಆಂಗಲ್ ಏನ್ ಬರುತ್ತೆ? 107. ಆಕ್ಚುಲಿ 109.5 ಡಿಗ್ರಿ ಬರಬೇಕಾಗಿತ್ತು. It will decreases from tetrahedral into the pyramidal. ಏನಕ್ಕೆ ಪಿರಮಿಡಲ್ ಸ್ಟ್ರಕ್ಚರ್ ಬರ್ತಾ ಇದೆ? ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ 4 ಬಾಂಡ್ ಪೇರ್. 4 ಬಾಂಡ್ ಪೇರ್ ಇದ್ರೆ ಮಾತ್ರ ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ ಬರಬೇಕು. ಸರಿ, ಪಿರಮಿಡಲ್ ಬಿಕಾಸ್ ಆಫ್ ಇಟ್ಸ್ ಹ್ಯಾವಿಂಗ್ 1 ಲೋನ್ ಪೇರ್, 3 ಬಾಂಡ್ ಪೇರ್. ದಟ್ಸ್ ವೈ ಬಾಂಡ್ ಆಂಗಲ್ ಕಮ್ಸ್ ಫ್ರಮ್ 109 to 107. ಹಾಗಾಗಿ ಬಾಂಡ್ ಆಂಗಲ್ 107 ಡಿಗ್ರಿ 48 ಮಿನಿಟ್ಸ್ ಅಂತ ಇದೆಯಲ್ಲ, ದಟ್ಸ್ ಒನ್. ನೆಕ್ಸ್ಟ್ H2O ಗೆ 104.27 ಬರುತ್ತೆ. H2O ಬಾಂಡ್ ಆಂಗಲ್. Actually this is also arranged as a tetrahedral because it's having 2 lone pair, 2 bond pair. More repulsion takes place. Lone pair repulsion. That's why bond angle decreases from tetrahedral to bent. Tetrahedral ಇಂದ bent ಗೆ ಏನ್ ಚೇಂಜ್ ಆಗ್ತಾ ಇದೆ? ಬಾಂಡ್ ಆಂಗಲ್ ಚೇಂಜಸ್ ಆಗ್ತಾ ಇದೆ ಬಿಕಾಸ್ ಆಫ್ ಲೋನ್ ಪೇರ್ ರಿಪಲ್ಷನ್. ಹಾಗಾಗಿ 104.27 ಏನಿದೆಯಲ್ಲ, ದಟ್ ಒನ್ ಫಾರ್ ವಾಟರ್. ನೆಕ್ಸ್ಟ್ SF6. ದಿಸ್ ಇಸ್ ಆಕ್ಟಾಹೆಡ್ರಲ್ ಜಾಮೆಟ್ರಿ. ಆಕ್ಟಾಹೆಡ್ರಲ್ ಜಾಮೆಟ್ರಿ ಇರುತ್ತೆ, ಬಟ್ ದೀಸ್ ಆರ್ ಹ್ಯಾವಿಂಗ್ ಬಾಂಡ್ 90 ಡಿಗ್ರಿ. ಸರ್ ಆಕ್ಟಾಹೆಡ್ರಲ್ ಅಂದ್ರೆ ನೋಡಿ, ಇದು ಬುಕ್ ಈ ತರ ಇದೆ ಅನ್ಕೊಳ್ಳಿ. ಇಲ್ಲಿ ಮಧ್ಯೆ ಒಂದು ಬಾಂಡ್ ಇದೆ, ಒನ್ ಅಬೌವ್, ಅನದರ್ ಒನ್ ಇಸ್ ಬಿಲೋ. ಇಲ್ಲಿ ಒನ್ ಅಬೌವ್ ಫ್ಲೋರಿಂಗ್ ಸ್ಟ್ರೈಟ್ ಆಗಿ, ಇನ್ನೊಂದು ಬಿಲೋ ಈ ತರ ಫಾರ್ಮೇಶನ್ ಮಾಡಿದೆ. ಇನ್ನು ರಿಮೈನಿಂಗ್ 4 ಸೇಮ್ ಪ್ಲೇನ್ ಅಲ್ಲಿ ಇರ್ತವೆ. ದಿಸ್ ಕಾರ್ನರ್, ನೆಕ್ಸ್ಟ್ ದಿಸ್ ಕಾರ್ನರ್, ಟೋಟಲಿ 4 ಕಾರ್ನರ್ ಅಲ್ಲಿ 4 ಫ್ಲೋರಿನ್ ಆಟಮ್.
fifth fluorine atom above, sixth fluorine atom below the axis. Okay, ಈ ತರ ಇದೆ. ಸೇಮ್ ಪ್ಲೇನ್ ಅಲ್ಲಿ ಎಷ್ಟು ಬರ್ತವೆ? 4 ಬರುತ್ತೆ. ಹಾಗಾದ್ರೆ ಇವೆರಡು ಮಧ್ಯೆ ಬಾಂಡ್ ಆಂಗಲ್ ಏನಾಗುತ್ತೆ? 90 ಡಿಗ್ರಿ. ಓಕೆ, ಇನ್ octahedral geometry 90 ಡಿಗ್ರಿ. ಆಪ್ಷನ್ ಯಾವ್ದಾಗುತ್ತೆ? 1 sir. Yes, option 1. Next, question number 81 observe ಮಾಡಿ. The geometry of H2S and its dipole moment. ಬರ್ಕೊಳ್ಳಿ ಒಂದು ಲೈನ್. H2S has an angular geometry. Because it has two lone pair of electrons that make the molecule bent. First up, the dipole moment is non-zero. This is because S is more electronegative. Than hydrogen, making the molecule slightly polar. Okay, ಇಲ್ಲಿ ನೋಡಿ, ಇಲ್ಲಿ H2S ಕೊಟ್ಟಿದ್ದಾರೆ, ಸಲ್ಫರ್ 2 lone pair, and then 2 bond pair ಇದೆ. 2 lone pair ಇರೋದ್ರಿಂದ lone pair repulsion ಆಗುತ್ತೆ. lone pair repulsion ಆಗೋದ್ರಿಂದ ಬಾಂಡ್ ಆಂಗಲ್ ಏನಾಗುತ್ತೆ? ಬಾಂಡ್ ಆಂಗಲ್ ಕಡಿಮೆ ಆಗ್ತಾ ಹೋಗುತ್ತೆ. It will decreases because of presence of 2 lone pairs. That's why it becomes to bent ಅಂತ ಕರಿತೀವಿ ಅಥವಾ angular ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. Bent or angular geometry. And then polarity ಬಂದಾಗ sulfur is more electronegative compared to hydrogen. Electronegativity difference is high. That's why it becomes to polar. That's why it is non-zero dipole moment. Zero dipole moment agalla exactly. This is non-zero dipole moment because it's having polarity between the sulfur and then hydrogen. Option 1 sir. Yes, option 1 and non-zero. Question number 82 nodi. Which pair of element do not exhibit variable oxidation state? Sir, what is variable oxidation state? ನನಗೆ ಗೊತ್ತಾಗ್ತಾ ಇಲ್ಲ. Okay, simple ಆಗಿದೆ. Variable oxidation state ಅಂದ್ರೆ ಯಾವುದೋ ಒಂದು ಸ್ಪೀಸೀಸ್ ಅಂದ್ರೆ 2 or more type of oxidation state exist ಆಗುತ್ತೆ ಪರ್ಟಿಕ್ಯುಲರ್ ಕಾಂಪೌಂಡ್ ಒಳಗಡೆ. ಅವನ್ನ ನಾವೇನಂತ ಕರಿತೀವಿ? ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಆಲ್ಕಲಿ ಮೆಟಲ್ ನೋಡೋಣ. ಆಲ್ಕಲಿ ಮೆಟಲ್ಸ್ ಯಾವ್ದಿದೆ? ಲಿಥಿಯಂ, ಸೋಡಿಯಂ, potassium, rubidium, cesium and then francium. These are alkali metals. ಎಲ್ಲ ಆಲ್ಕಲಿ ಮೆಟಲ್ಸ್ ಯಾವುದೇ ಕಾಂಪೌಂಡ್ ಫಾರ್ಮೇಶನ್ ಆಗಲಿ ಅದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ? +1 sir. ಓನ್ಲಿ +1. ಯಾವುದೇ ತರ ಕಾಂಪೌಂಡ್ ಫಾರ್ಮೇಶನ್ ಆಗಿರ್ಲಿ ಅದರಲ್ಲಿ ಆಲ್ಕಲಿ ಮೆಟಲ್ಸ್ ಇತ್ತು ಅಂದ್ರೆ +1 ಮಾತ್ರ ಬರುತ್ತೆ. These are not having variable oxidation state. ಅದೇ ನೀನು ಡಿ ಬ್ಲಾಕ್ ಎಲಿಮೆಂಟ್ ಬರೋಣ. ಡಿ ಬ್ಲಾಕ್ ಎಲಿಮೆಂಟ್ ಬಂದ್ರೆ ಎಕ್ಸಾಂಪಲ್ ಐರನ್ ತಗೊಳ್ತೀನಿ ಅನ್ಕೊಳ್ಳಿ. ಐರನ್ ಫೆರಸ್ ಸ್ಟೇಟ್ ಅಲ್ಲೂ ಸ್ಟೇಬಲ್ ಇರುತ್ತೆ, ಫೆರಿಕ್ ಸ್ಟೇಟ್ ಅಲ್ಲೂ ಸ್ಟೇಬಲ್ ಇರುತ್ತೆ. ಫೆರಸ್ ಅಂದ್ರೆ Fe2+, ಫೆರಿಕ್ ಅಂದ್ರೆ Fe3+. ಎಸ್, Fe3+ ಅಂತ ಕರೀರಿ ಅಥವಾ Fe2+. ಎರಡೂ ಕೂಡ ಸ್ಟೇಬಲ್ ಆಗಿರುತ್ತೆ.
ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ನೋಡಿ, ಐರನ್ ಗೆ ಎರಡು ಟೈಪ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇದೆ, 2 ಇದೆ, ಇದರಲ್ಲಿ 3 ಇದೆ. ಈ ತರ ಇದ್ರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಬಟ್ ಆಲ್ಕಲಿ ಮೆಟಲ್ ಡಸ್ ನಾಟ್ ಹ್ಯಾವಿಂಗ್ ಡಿಫರೆಂಟ್ ಟೈಪ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇನ್ ದೇರ್ ಕಾಂಪೌಂಡ್ಸ್. That's why these are not having variable oxidation state. But in case of iron, having two type of oxidation state, +2 and +3. That's why we indicate as an variable oxidation state. ಅರ್ಥ ಆಯ್ತೇನ್ರಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ? ಯಾವುದೋ ಒಂದು ಕಾಂಪೌಂಡ್ ಇತ್ತು ಅಂದ್ರೆ ಡಿಫರೆಂಟ್ ಟೈಪ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇರೋ ಚಾನ್ಸಸ್ ಇದ್ರೆ ಅವನ್ನ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಬಟ್ ಆಲ್ಕಲಿ ಮೆಟಲ್ಸ್ ಗೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಬರಲ್ಲ, ಬಿಕಾಸ್ ಆಫ್ ಇಟ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಆಕ್ಸಿಡೇಷನ್ ಸ್ಟೇಟ್ +1. ಓಕೆ, ಇಲ್ಲಿ ಆಪ್ಷನ್ ಚೆಕ್ ಮಾಡೋದಾದ್ರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಡು ನಾಟ್ ಎಕ್ಸಿಬಿಟ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಫ್ಲೋರಿನ್ ಅಂಡ್ ದೆನ್ ಜಿಂಕ್ ಬರ್ಕೊಂಬಿಡಿ. ಆಪ್ಷನ್ 3. ಫ್ಲೋರಿನ್ ಗೆ ಚಾರ್ಜ್ ಏನ್ ಬರುತ್ತೆ? ಓನ್ಲಿ ಫ್ಲೋರಿನ್ ಹ್ಯಾವಿಂಗ್ ಆಕ್ಸಿಡೇಷನ್ ಸ್ಟೇಟ್ -1 ಓನ್ಲಿ, -1. ನೆಕ್ಸ್ಟ್ ಒನ್ ಜಿಂಕ್ ಬರೋದಾದ್ರೆ ಜಿಂಕ್ ಹ್ಯಾವಿಂಗ್ ಓನ್ಲಿ +2 ಆಕ್ಸಿಡೇಷನ್ ಸ್ಟೇಟ್. ಬರ್ಕೊಂಡಿರಿ, ಫ್ಲೋರಿನ್ ಎಕ್ಸಿಸ್ಟ್ ಓನ್ಲಿ -1 ಆಕ್ಸಿಡೇಷನ್ ಸ್ಟೇಟ್, ಜಿಂಕ್ ಓನ್ಲಿ ಎಕ್ಸಿಸ್ಟ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್. ಬೇರೆ ತರ ಎಕ್ಸಿಸ್ಟ್ ಆಗಲ್ಲ ಇದು. ಹಾಗಾಗಿ these are not having variable oxidation state. Option 3 is correct. Okay, understood? Variable oxidation state ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ ಅದು ಕಾನ್ಸೆಪ್ಟ್ ಅನ್ನ? ಓಕೆ, ಕ್ವೆಶ್ಚನ್ ನಂಬರ್ 83 ನೋಡಿ. ವಾಟ್ ಈಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾರ್ಬನ್ ಇನ್ ಕಾರ್ಬನ್ ಮಾನಾಕ್ಸೈಡ್? ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ? ಸಿಂಪಲ್ ಆಗಿದೆ ಇದು. ಹೇಗೆ ಹೇಳೋದು? ಕಾರ್ಬನ್ ಮಾನಾಕ್ಸೈಡ್ ಇದೆ, ಆಕ್ಸಿಜನ್ ಚಾರ್ಜ್ ನಿಮಗೆ ಗೊತ್ತು ಎಷ್ಟಿದೆ ರೀ? ಆಕ್ಸಿಜನ್ ಚಾರ್ಜ್ 2-. 2-. ಹಾಗಾದ್ರೆ ಇದಕ್ಕೆ ಏನಿರುತ್ತೆ? ಕಾರ್ಬನ್ಗೆ ಏನಾಗುತ್ತೆ? +2. ಇದರಲ್ಲಿ -2 ಇದ್ರೆ ಇದರಲ್ಲಿ +2. ಸಿಂಪಲ್ ಅಲ್ವಾ? ಆಪ್ಷನ್ 1 ಸರ್. ಆಪ್ಷನ್ 1. ಕ್ವೆಶ್ಚನ್ ನಂಬರ್ 84 ನೋಡಿ. ವಿಚ್ ಒನ್ ಇಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಸಾಲಿಬಿಲಿಟಿ ಆಫ್ MgSO4 ಇನ್ ವಾಟರ್? ಓಕೆ, ಯಾವ್ದ್ರಲ್ಲಿ ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇರುತ್ತೋ ಅದು ಈಸಿಯಾಗಿ ಸಾಲಿಬಲ್ ಆಗುತ್ತೆ. ಮೆಗ್ನೀಷಿಯಂ ಸಲ್ಫೇಟ್ ಇಸ್ ಈಸಿಲಿ ಸಾಲಿಬಲ್. ದಿಸ್ ಇಸ್ ಸಿಂಪಲ್ ಸಾಲ್ಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೀವಿ, ಮೆಗ್ನೀಷಿಯಂ ಸಲ್ಫೇಟ್ ಮೋಸ್ಟ್ಲಿ ನಿಮಗೆ ಅನಾಲಿಸಿಸ್ ಮಾಡಕ್ ಕೊಟ್ಟಿಲ್ಲ, ಬಟ್ ದಿಸ್ ಇಸ್ ಆಲ್ಸೋ ಸಿಂಪಲ್ ಸಾಲ್ಟ್. ಓಕೆ, ಮೆಗ್ನೀಷಿಯಂ ಸಲ್ಫೇಟ್ ಈಸಿಲಿ ಡಿಸಾಲ್ವ್ಡ್ ಇನ್ ವಾಟರ್ ಬಿಕಾಸ್ ಆಫ್ ಹ್ಯಾವಿಂಗ್ higher hydration energy. Higher hydration energy compared to lattice enthalpy. ಲ್ಯಾಟಿಸ್ ಎಂಥಾಲ್ಪಿ ಕಂಪೇರ್ ಮಾಡಿದ್ರೆ ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇರುತ್ತೆ, ಹಾಗಾಗಿ ಈಸಿಯಾಗಿ ಇದು ಡಿಸಾಲ್ವ್ ಆಗುತ್ತೆ. ಆಪ್ಷನ್ ಚೆಕ್ ಮಾಡಿ ನೋಡೋಣ. ಆಪ್ಷನ್ 1 ಸರ್. ಎಸ್, ಆಪ್ಷನ್ 1. ಓಕೆ, ಸಿಂಪಲ್ ಸಾಲ್ಟ್ ಎಲ್ಲವೂ ಕೂಡ ಈಸಿಯಾಗಿ ವಾಟರ್ ಅಲ್ಲಿ ಡಿಸಾಲ್ವ್ ಆಗ್ತವೆ ಎಕ್ಸೆಪ್ಟ್ ಕಾರ್ಬೊನೇಟ್. ಕಾರ್ಬೊನೇಟ್ ಇರ್ತಕ್ಕಂಥ ಯಾವ್ದ್ರಲ್ಲಿ ಡಿಸಾಲ್ವ್ ಆಗುತ್ತೆ? ಕಾರ್ಬೊನೇಟ್. ಎಸ್, ವೆರಿ ಗುಡ್. ಯಾವುದೇ ಕಾರ್ಬೊನೇಟ್ ಇರಲಿ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಯಾವ್ದ್ರಲ್ಲಿ ಡಿಸಾಲ್ವ್ ಆಗ್ತಾ ಇತ್ತು? HCl ಅಲ್ಲಿ ಡಿಸಾಲ್ವ್ ಆಗ್ತಾ ಇತ್ತು. ಸಾಲಿಬಿಲಿಟಿ ಚೆಕ್ ಮಾಡ್ತೀರಲ್ವಾ? ಫಸ್ಟ್ ಒನ್ ಪ್ರಿಲಿಮಿನರಿ ಟೆಸ್ಟ್ ಅಲ್ಲಿ ಫಸ್ಟ್ ಸಾಲಿಬಿಲಿಟಿ ಇನ್ ವಾಟರ್, ಅದಾದ ವಾಟರ್ ಡಿಸಾಲ್ವ್ ಆಗದೇ ಇದ್ರೆ ಸಾಲಿಬಿಲಿಟಿ ಇನ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ HCl. ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಥವಾ ಮೆಗ್ನೀಷಿಯಂ ಕಾರ್ಬೊನೇಟ್ ಆಗಿರ್ಬೋದು, ಪೊಟ್ಯಾಷಿಯಂ ಕಾರ್ಬೊನೇಟ್ ಆಗಿರ್ಬೋದು, ಟೋಟಲಿ ಕಾರ್ಬೊನೇಟ್ ಅಯಾನ್ ಇತ್ತು ಅಂದ್ರೆ ಅವೆಲ್ಲ ಡಿಸಾಲ್ವ್ ಆಗ್ತಕ್ಕಂಥದ್ದು HCl ಅಲ್ಲಿ, ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಲೀಸ್ಟ್ ಅಯಾನಿಕ್ ಬಾಂಡ್ ಈಸ್? ಸಿಂಪಲ್ ಆಗಿದೆ. ಲೀಸ್ಟ್ ಅಯಾನಿಕ್ ಬಾಂಡ್ ಯಾವ್ದ್ರಲ್ಲಿದೆ ಚೆಕ್ ಮಾಡಿ ನೋಡೋಣ. ಆಪ್ಷನ್ 4 ಸರ್. ಎಸ್, ಆಪ್ಷನ್ 4. ರೀಸನ್?
ಸರ್ ಸೇಮ್ ಮಾಲಿಕ್ಯೂಲ್ ಇದೆ ಅಲ್ವಾ ಸರ್ ಅದಕ್ಕೆ. ಸೇಮ್ ಆಟಮ್ ಇದೆ, ಅದು ಸೇಮ್ ನಾನ್ ಮೆಟಲ್ ಅದು ಅಲ್ವಾ. ನಾನ್ ಮೆಟಲ್ ಜಾಯಿನ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಕೋವೆಲೆಂಟ್ ಬರುತ್ತೆ. ಬಟ್ Covalent bond ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇತ್ತು ಅಂದ್ರೆ ಜಾಸ್ತಿ ಅಲ್ಲಿ ಅಯಾನಿಕ್ ಬಂದ್ಬಿಡುತ್ತೆ, ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಇಲ್ಲಿ ಸೇಮ್ ಟೈಪ್ ಆಫ್ ಆಟಮ್ ಜಾಯಿನ್ ಆಗಿರೋದ್ರಿಂದ ಇಟ್ಸ್ ಹ್ಯಾವಿಂಗ್ ಮೋರ್ ಕೋವೆಲೆಂಟ್ ಪ್ರಾಪರ್ಟಿ. ಓಕೆ, ಅಲ್ಲಿ ಬರ್ಕೊಂಡಿರಿ, ಸೇಮ್ ನಾನ್ ಮೆಟಲ್ ಜಾಯಿನ್ ಟುಗೆದರ್, ಸೇಮ್ ನಾನ್ ಮೆಟಲ್ ಜಾಯಿನ್ ಮೆಟಲ್ ಆಟಮ್, same non-metal atom joined together to formation of a molecule, having covalent bond, okay. Next question number 86 nodi, consider two element with atomic number 37 53, bond between their atoms would be ಅಂತ ಇಂಡಿಕೇಟ್ ಮಾಡಿದ್ದಾರೆ. ಅಟಾಮಿಕ್ ನಂಬರ್ 37 ಅಂದ್ರೆ ಯಾವ್ದು ಬರುತ್ತೆ ಹೇಳಿ ನೋಡೋಣ. 37 ಚೆಕ್ ಮಾಡಬೇಕು. ರುಬಿಡಿಯಂ ಸರ್. ಎಸ್, ವೆರಿ ಗುಡ್, ರುಬಿಡಿಯಂ ಬರುತ್ತೆ. ಅಟಾಮಿಕ್ ನಂಬರ್. ನೆಕ್ಸ್ಟ್ ಒನ್ ಯಾವ್ದು ಕೊಟ್ಟಿದ್ದಾರೆ? 53 ಕೊಟ್ಟಿದ್ದಾರೆ. 53 ಗೆ ಯಾವ್ದು ಬರುತ್ತೆ? ಅಯೋಡಿನ್. 53 ಗೆ ಅಯೋಡಿನ್ ಸರ್. ಎಸ್, ಅಯೋಡಿನ್. ನೋಡಿ, ರುಬಿಡಿಯಂ ಮೆಟಲ್, ಅಯೋಡಿನ್ ನಾನ್ ಮೆಟಲ್. ಓಕೆ, ಒಂದು ಮೆಟಲ್ ಒಂದು ನಾನ್ ಮೆಟಲ್ ಜಾಯಿನ್ ಆದ್ರೆ ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ? ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಅಯಾನಿಕ್ ಬಾಂಡ್ ಬಿಟ್ವೀನ್ ಮೆಟಲ್ and non-metal. Option 2 sir. 2 is correct. Question number 87 nodi, the lattice energy of the lithium is in the following order. ಲ್ಯಾಟಿಸ್ ಎನರ್ಜಿ ಅಂದ್ರೆ ಏನಂತ ಹೇಳಿದ್ದೆ? ಯಾವುದೋ ಒಂದು ಕ್ರಿಸ್ಟಲ್ ಲ್ಯಾಟಿಸ್ ಫಾರ್ಮೇಶನ್ ಆಗಿದೆ, ಆ ಕ್ರಿಸ್ಟಲ್ ಲ್ಯಾಟಿಸ್ ಅನ್ನ ಅದರಲ್ಲಿರ್ತಕ್ಕಂಥ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾ ಇದ್ದೀನಿ. ಬ್ರೇಕ್ ಮಾಡ್ಬೇಕಂದ್ರೆ ಸಮ್ ಅಮೌಂಟ್ ಆಫ್ ಎನರ್ಜಿನ ನಾನು ಏನ್ ಮಾಡ್ತಾ ಇದ್ದೀನಿ? ಅಪ್ಲೈ ಮಾಡ್ತಾ ಇದ್ದೀನಿ. ಅದನ್ನ ಏನಂತ ಕರಿತೀವಿ? ಲ್ಯಾಟಿಸ್ ಎನರ್ಜಿ. ಕ್ರಿಸ್ಟಲ್ ಲ್ಯಾಟಿಸ್ ಇದೆ, ಐ ವಾಂಟ್ ಟು ಬ್ರೇಕ್ ದಟ್ ಬಾಂಡ್, ಓಕೆ, ಇಂಟು ಇಂಡಿವಿಜುವಲ್ ಆಟಮ್ಸ್. ಹಾಗಾಗಿ ದಟ್ ಎನರ್ಜಿ ವಿ ಇಂಡಿಕೇಟ್ as an lattice energy. The amount of energy required to separate the ions, okay, separate ಮಾಡ್ತಾ ಇದೀವಿ, that we indicate as an lattice energy ಅಂತ ಕರಿತೀವಿ. ಆಗ ನೋಡೋದಾದ್ರೆ ಬರ್ಕೊಂಡಿರಿ ಒಂದು ಲೈನ್, ಸ್ಮಾಲರ್ ಕ್ಯಾಟಯನ್ larger anion, smaller cation larger anion, more covalent, and having high lattice energy. Okay, ಹಾಗಾದ್ರೆ ಚೆಕ್ ಮಾಡಿ ಯಾವ್ದು ಆರ್ಡರ್ ಆಗ್ಬೋದು? ಹಿಂಟ್ ಅಲ್ಲ ಹಿಂಟ್ಸ್ ಕೊಟ್ಟಿದ್ದೀನಿ, ಅದನ್ನ ನೋಡ್ಬಿಟ್ಟು ನೀವು ಆನ್ಸರ್ ಈಸಿಯಾಗಿ ಮಾಡ್ಬೋದು. ಯಾವ್ದಾಗುತ್ತೆ ನೋಡಿ, ಸ್ಮಾಲರ್ ಕ್ಯಾಟಯನ್ ಇರಬೇಕು, ಲಾರ್ಜರ್ ಆನಯನ್ ಇರಬೇಕು. ಬರ್ಲಿಲ್ಲ ಆಪ್ಷನ್? ನೋಡಿ, ಲಿಥಿಯಂ ಕ್ಲೋರೈಡ್ ಅಂತ ಇದೆ, ಆಪ್ಷನ್ 4th ನೋಡಿ. Li, lithium is larger in size. ಅಯೋಡಿನ್, ಲಿಥಿಯಂ ಮತ್ತೆ ಅಯೋಡಿನ್ ಕಂಪೇರ್ ಮಾಡಿದ್ರೆ ಅಯೋಡಿನ್ ಲಾರ್ಜರ್ ಸೈಜ್, ಲಿಥಿಯಂ ಇಸ್ ಸ್ಮಾಲರ್ ಇನ್ ಸೈಜ್. ನೆಕ್ಸ್ಟ್ ಬ್ರೋಮಿನ್, ನೆಕ್ಸ್ಟ್ ಕ್ಲೋರಿನ್, ನೆಕ್ಸ್ಟ್ ಫ್ಲೋರಿನ್. ಓಕೆ, ಅಲ್ಲಿ ಏನಾಗ್ತಾ ಹೋಗುತ್ತೆ,
ಕೋವೆಲೆಂಟ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಲ್ಯಾಟಿಸ್ ಎನರ್ಜಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಪ್ಷನ್ 4 ಇಸ್ ಕರೆಕ್ಟ್. ಅಲ್ಲಿ ನಾನು ಏನಕ್ಕೆ ಅಂತ ಹೇಳಿದ್ದೆ, ಲಿಥಿಯಂ ಸ್ಮಾಲರ್, ಅಯೋಡಿನ್ ಲಾರ್ಜರ್ ಇದ್ದಾಗ ಪೊಲರೈಸೇಷನ್ ಎಫೆಕ್ಟ್ ಕಾಸ್ ಆಗುತ್ತೆ. ಪೊಲರೈಸೇಷನ್ ಎಫೆಕ್ಟ್ ಕಾಸ್ ಆಗೋದ್ರಿಂದ ಅಲ್ಲಿ ಕೋವೆಲೆಂಟ್ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಸೈಜ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅಯೋಡಿನ್ ಆದ್ಮೇಲೆ ಯಾವ್ದು ಬರುತ್ತ್ರಿ? ಅಯೋಡಿನ್ ಆದ್ಮೇಲೆ ಬ್ರೋಮಿನ್, ಬ್ರೋಮಿನ್ ಆದ್ಮೇಲೆ ಕ್ಲೋರಿನ್, ಕ್ಲೋರಿನ್ ಆದ್ರೆ ಫ್ಲೋರಿನ್. ಯಾನ್ ಸೈಜ್ ಡಿಕ್ರೀಸ್ ಆದಂಗೆಲ್ಲ ಪೊಲರೈಸೇಷನ್ ಕಡಿಮೆ ಆಗುತ್ತೆ, ಕೋವೆಲೆಂಟ್ ಕ್ಯಾರೆಕ್ಟರ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲ್ಯಾಟಿಸ್ ಎನರ್ಜಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ ನೋಡಿ, ಮೆಟಲ್ ಸೇಮ್ ಇದೆ, ಹ್ಯಾಲೋಜನ್ ಚೇಂಜ್ ಆಗ್ತಾ ಇದೆ. ನೀಟಾಗಿ ಅಬ್ಸರ್ವ್ ಮಾಡಬೇಕು. ಲಾರ್ಜರ್ ಯಾನಯಾನ್ ಇರಬೇಕು, ಆಗಿದ್ರೆ ಪೊಲರೈಸೇಷನ್ ಜಾಸ್ತಿ ಇರುತ್ತೆ, ಕೋವೆಲೆಂಟ್ ಜಾಸ್ತಿ ಇರುತ್ತೆ, ಲ್ಯಾಟಿಸ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಲಾರ್ಜರ್ ಅಯೋಡೈಡ್, ಅದಾದ ನಂತರ ಅದಕ್ಕಿಂತ ಕಡಿಮೆ ಕ್ಲೋರೈಡ್, ಬ್ರೋಮೈಡ್, ಬ್ರೋಮೈಡ್ ಗಿಂತ ಕಡಿಮೆ ಕ್ಲೋರೈಡ್, ಕ್ಲೋರೈಡ್ ಗಿಂತ ಕಡಿಮೆ ಫ್ಲೋರೈಡ್. ಓಕೆ, ಆಪ್ಷನ್ 4 is correct. Question number 88 ನೋಡಿ. The reason for the difference in the sequence of energy levels of the molecular orbitals for nitrogen and oxygen. Nitrogen and then oxygen. Molecular orbital ಅನ್ನ ಬರ್ಕೋಬೇಕಾಗುತ್ತೆ, ಬರ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, N2 ಮತ್ತೆ ಆಕ್ಸಿಜನ್ ಎರಡಕ್ಕೂ ಕೂಡ ಎನರ್ಜಿ ಲೆವೆಲ್ ಗಳನ್ನ ಬರ್ಕೊಳ್ಳಿ. ಬರ್ಕೊಂಡಾದ್ಮೇಲೆ ಎನರ್ಜಿ ಗ್ಯಾಪ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ನೋಡ್ಕೊಂಡು ಇದನ್ನ ಆನ್ಸರ್ ಮಾಡ್ಕೊಂಡ್ ಬರ್ಬೇಕು. ಸಿಂಪಲ್ ಆಗಿದೆ, ಬಟ್ ಅದನ್ನ ಅಬ್ಸರ್ವ್ ಮಾಡ್ಬೇಕು, ಯಾವ್ದು ಎನರ್ಜಿ ಗ್ಯಾಪ್ ಜಾಸ್ತಿ ಇದೆ ಅಂತ. ಮಾಡ್ಕೊಂಡ್ ಬರ್ತೀರಾ ಈ ಕ್ವಶನ್ ಆನ್ಸರ್? Yes, sir. ಕ್ವಶನ್ ನಂಬರ್ 88 ಫಾರ್ ಹೋಮ್ವರ್ಕ್. ಕ್ವಶನ್ ನಂಬರ್ 89 ನೋಡಿ. The strength of bonds between 2s 2s 2p 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 2s overlapping has as the order ಅಂತ ಕೇಳಿದ್ದಾರೆ. ಓಕೆ, ನಿಮಗೆ ಗೊತ್ತಿರ್ಲಿ ಆಪ್ಷನ್ 3 ಇದೆಯಲ್ಲ, ದಟ್ ಒನ್. ಏನಕ್ಕೆ ಸರ್ ಅಂತಂದ್ರೆ, ಯಾವ್ದ್ರಲ್ಲಿ ಡೈರೆಕ್ಷನಲ್ ಜಾಸ್ತಿ ಇರುತ್ತೋ ಅದರಲ್ಲಿ ಓವರ್ಲ್ಯಾಪಿಂಗ್ ಜಾಸ್ತಿ ಇರುತ್ತೆ. ಪಿಪಿ ಅಂತ ಅಂದ್ರೆ ನೋಡಿ, ಪಿಪಿ ಓವರ್ಲ್ಯಾಪಿಂಗ್, ಪಿಪಿ ಓವರ್ಲ್ಯಾಪಿಂಗ್, ದೀಸ್ ಆರ್ ಹ್ಯಾವಿಂಗ್ ಡೈರೆಕ್ಷನಲ್. ಮೋರ್ ಡೈರೆಕ್ಷನ್ ಇದ್ರೆ ಮೋರ್ ಓವರ್ಲ್ಯಾಪಿಂಗ್ ಇರುತ್ತೆ. ನೆಕ್ಸ್ಟ್ ಎಸ್ ಪಿ ಓವರ್ಲ್ಯಾಪಿಂಗ್ ಅಂದ್ರೆ ಎಸ್ ಅಲ್ಲಿ ನೋ ಡೈರೆಕ್ಷನ್, ಸ್ಪೆರಿಕಲ್ ಇದೆ ನೋ ಡೈರೆಕ್ಷನ್, ಬಟ್ ಎಸ್ ಪಿ ನಲ್ಲಿ ಡೈರೆಕ್ಷನ್ ಇದೆ. ಹಾಗಾಗಿ ಇಟ್ಸ್ ಓವರ್ಲ್ಯಾಪಿಂಗ್ ಇಸ್ ಮೋರ್ ಕಂಪೇರ್ಡ್ ಟು ಎಸ್ ಎಸ್. ಎಸ್ ಎಸ್ ಅಂದ್ರೆ ದಿಸ್ ಇಸ್ ಆಲ್ಸೋ ನಾಟ್ ಡೈರೆಕ್ಷನ್, ದಿಸ್ ಇಸ್ ಆಲ್ಸೋ ನಾಟ್ ಡೈರೆಕ್ಷನ್, ನೋ ಡೈರೆಕ್ಷನ್. ಇದರಲ್ಲಿ ಓವರ್ಲ್ಯಾಪ್ ಆಗುತ್ತೆ, ಬಟ್ ಯಾವ್ದಕ್ಕಿಂತ ಕಡಿಮೆ? ಎಸ್ ಪಿ ಗಿಂತ ಕಡಿಮೆ. ಎಸ್ ಪಿ ಆಲ್ಸೋ ಓವರ್ಲ್ಯಾಪಿಂಗ್, but lesser compared to PP overlapping. That's why PP more direction, they are more overlapping compared to SP. SP is more overlapping compared to SS, because one line ಬರ್ಕೊಂಡಿರಿ ಅಲ್ಲೇನೆ ಕೆಳಗಡೆ. overlap of orbitals, overlap of orbitals directly proportional to, overlap of orbital directly proportional to directional character. Directional character. ಓಕೆ, ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಏನ್ ಕೊಟ್ಟಿದ್ದೀನಲ್ಲ, ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಯಾವ್ದು ಆನ್ಸರ್ ಬರುತ್ತೆ ಇಮಿಡಿಯೇಟ್ ಆಗಿ ಈಗ ನಮ್ಗೆ ಥ್ರೂ ವಾಟ್ಸ್ಆಪ್ ಸೆಂಡ್ ಮಾಡಿ. ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅಂದ್ರೆ ಮೈ ನಂಬರ್ ಅಂದ್ರೆ ನನ್ನ ಪರ್ಟಿಕ್ಯುಲರ್ ನಂಬರ್ ಸೆಂಡ್ ಮಾಡಬೇಡಿ, ಗ್ರೂಪ್ ಅಲ್ಲಿ ಹಾಕಿ. ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಪ್ರತಿಯೊಬ್ರು ಆನ್ಸರ್ ಮಾಡಿ ಸೆಂಡ್ ಮಾಡಬೇಕು. ಓಕೆ ಓಕೆ, ರೆಸ್ಪಾಂಡ್ ಮಾಡಿ ಸರ್. ಮ್ಯಾಚ್ ಬರೋಂಗ ಸರ್? ಹಾ, ಮ್ಯಾಚ್ ದಿ ಫಾಲೋಯಿಂಗ್ ಆನ್ಸರ್ ಮಾಡಿ ನನಗೆ ಥ್ರೂ ವಾಟ್ಸ್ಆಪ್ ಸೆಂಡ್ ಮಾಡಿ. ನನ್ನ ನಂಬರಿಗೆ ಬೇಡ, ಗ್ರೂಪ್ ಅಲ್ಲೇ ಸೆಂಡ್ ಮಾಡಿ. ಓಕೆ? Yes, sir. Yes, sir. Okay. We meet at next class, okay? Okay, sir. Bye.